ಹಲೋ, ಈಗ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಲ್ಯಾಬಿನ 5 ಮತ್ತು 6ನೇ ಪ್ರಾಕ್ಟಿಕಲ್ ಟಾಸ್ಕನ್ನು ಈ ವಿಡಿಯೋ ಮುಖಾಂತರ ನಾವು ಕಲೀಲಿಕ್ಕೆ ಬಂದಿದ್ದೀವಿ. ಬೇಸಿಕಲಿ 5ನೇ ಟಾಸ್ಕ್ ಏನು ಹೇಳುತ್ತೆ ಅಂದರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಡ್ರಾ ಮಾಡಬೇಕು ಫಾರ್ ಎ ಗಿವನ್ ಸೆಟ್ ಆಫ್ ಡೇಟಾ ಅಂತ ಹೇಳ್ತಾರೆ. ಏನಪ್ಪ ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ತಗೊಂಡ್ರೆ, within a certain range, how many count would I get ಅನ್ನೋದೇ frequency distribution. ಫಾರ್ ಎಕ್ಸಾಂಪಲ್, ಮಾರ್ಕ್ಸಿನ ಲಿಸ್ಟ್ ತಗೊಂಡ್ರೆ 50 to 60 ಮಾರ್ಕ್ಸಲ್ಲಿ ಎಷ್ಟು ಜನ ಮಾರ್ಕ್ಸು ಪಡೆದಿದ್ದಾರೆ, 61ರಿಂದ 70ರ ತನಕ ಎಷ್ಟು ಜನಕ್ಕೆ ಆ ರೇಂಜಲ್ಲಿ ಮಾರ್ಕ್ಸ್ ಬಂದಿದೆ. ದಿ ಕೌಂಟ್ value depicting the number of people who have scored between 71 to 80, 61 to 70, 51 to 60, these ranges. That count is called as frequency. Clear? ಅದನ್ನು ಟೇಬಲಲ್ಲಿ ಹಾಕಿ ರೆಪ್ರೆಸೆಂಟ್ ಮಾಡಿದ್ರೆ we call it as a frequency distribution table ಅಂತ ಹೇಳ್ತೀವಿ. 6ನೇ ಟಾಸ್ಕ್ಗೆ ಬಂದರೆ, ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಹಾಕಿ ಅಂತ ಹೇಳ್ತಾರೆ. ಸೊ ಏನಪ್ಪ ಇದು ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ತಗೊಂಡ್ರೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ ವ್ಯಾಲ್ಯೂ ಬದಲಿಗೆ ಪರ್ಸೆಂಟೇಜ್ ರೂಪದಲ್ಲಿ ತೋರಿಸೋದನ್ನು ವಿ ಕಾಲ್ ಇಟ್ ಆಸ್ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಐ ಥಿಂಕ್ ಥಿಯರಿ ಪಾರ್ಟ್ಗೆ ಇಷ್ಟು ಸಫಿಷಿಯಂಟ್. ಪ್ರಾಕ್ಟಿಕಲ್ ಮಾಡ್ತಾ ಇನ್ನೊಂಚೂರು ಎಕ್ಸ್ಪ್ಲನೇಷನ್ನ ನೋಡೋಣ. ಸೊ ಮೊದಲನೇದಾಗಿ ಕ್ವೆಶನ್ ಪ್ರಕಾರ ಏನು ಕೇಳಿದ್ದಾರೆ ಅಂದರೆ, ಡೇಟಾ ಸೆಟ್ ಶುಡ್ ಕಂಟೈನ್ ಮಿನಿಮಮ್ 50 ಜನರ ಡೇಟಾ ಇದೆ ಅಂತ ಹೇಳ್ತಾರೆ. ಸೊ ವಿಲ್ ಸ್ಟಾರ್ಟ್ ಅಪ್ ವಿತ್ ಕ್ರಿಯೇಟಿಂಗ್ ದಿ ಡೇಟಾ ಫಸ್ಟ್. ಸೊ ಮೊದಲನೇದಾಗಿ ಇಲ್ಲಿ ಲೆಟ್ ಮೀ ಸೇ ಸ್ಟೂಡೆಂಟ್ ನೇಮ್, ಸೀರಿಯಲ್ ನಂಬರಿಂದ ಶುರು ಮಾಡೋಣ. ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಅದಾದಮೇಲೆ ಮಾರ್ಕ್ಸ್ ಒಬ್ಟೈನ್ಡ್. ಫೈನ್. ಈ 3 ಕಾಲಮ್ನ ತೊಗೊಳ್ತೀನಿ. ಇಲ್ಲಿ ಸಿ ಕಾಲಮ್ ಎಜ್ಜಲ್ಲಿ ತೊಗೊಂಡು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಲಮ್ ಸೈಜು ಆಟೋಮೆಟಿಕ್ಕಾಗಿ ಸೆಟ್ ಹಾಕ್ಕೊಳ್ಳುತ್ತೆ. ಇದನ್ನು ಸೆಂಟ್ರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 1 2 50 ಜನ ಹುಡುಗರ ಡೀಟೇಲ್ಸ್ ಬೇಕು. ಸೊ ಡ್ರ್ಯಾಗ್ ಮಾಡಿಕೊಂಡು 50 ಜನರ ತನಕ ಬರ್ತೀನಿ. ಅಗೇನ್ ಸೆಂಟರ್. ಸ್ಟೂಡೆಂಟ್ ನೇಮ್ಗೆ ರಮೇಶ್, ಸುರೇಶ್, ದಿನೇಶ್ ಅಂತ ಟೈಪ್ ಮಾಡೋ ಬದಲಿಗೆ ಐ ವಿಲ್ ಜಸ್ಟ್ ಸೇ ಸ್ಟೂಡೆಂಟ್ 01, ಸ್ಟೂಡೆಂಟ್ _01 ಅಂತ ಮಾಡ್ತೀನಿ. ಸೊ ಇಲ್ಲಿ ಸೇಮ್ ಥಿಂಗ್ ಅದೇ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಐ ಗೆಟ್ ಸ್ಟೂಡೆಂಟ್ ನಂಬರ್ 50 ತನಕ ಬರುತ್ತೆ. ಸೊ 50 ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದು ಬಂತು. ಈಗ ಮಾರ್ಕ್ಸ್ ಒಬ್ಟೈನ್ಡ್ ಅನ್ನಲಿಕ್ಕೆ ರಾದರ್ ದೆನ್ ಟೈಪಿಂಗ್ 543, 583, 21, 268 ಈ ರೀತಿ 50 ಜನರದು ಮಾರ್ಕ್ಸನ್ನು ಟೈಪ್ ಮಾಡಲೋ ಬದಲಿಗೆ we will use a function called as random function in Excel. ಸೊ ಈ ರ್ಯಾಂಡಮ್ ಫಂಕ್ಷನ್ ಏನಕ್ಕಪ್ಪ ಉಪಯೋಗಕ್ಕೆ ಬರುತ್ತೆ ಅಂದರೆ, ಇಫ್ ಐ ಸೇ ಎಕ್ಸೆಲ್ ಟು ಜನರೇಟ್ ಸಮ್ ನಂಬರ್ ವಿತಿನ್ ಅ ರೇಂಜ್, ಐ ಕ್ಯಾನ್ ಈಸಿಲಿ ಜನರೇಟ್ ಇಟ್. ಸೊ ನಮ್ಮಲ್ಲಿ SSLC ಮಾರ್ಕ್ಸ್ ಬಂದ್ಬಿಟ್ಟು 625 ಅಸ್ಯೂಮಿಂಗ್ 40% is the passing mark. ಸೊ 625ಕ್ಕೆ 40% ಅಂದರೆ 250. ಸೊ ಕನಿಷ್ಠ ಪಕ್ಷ 250 ಮಾರ್ಕ್ಸ್ ಆದರೂ ಬಂದಿರಬೇಕು. ಗರಿಷ್ಠ ಪಕ್ಷ 625. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಇಸ್ 625. ಮಿನಿಮಮ್ ಮಾರ್ಕ್ಸ್ ಟು ಪಾಸ್ ಯು ಕ್ಯಾನ್ ಸ್ಕೋರ್ ಇಸ್ 250, ವಿಚ್ ಇಸ್ 40%. ಸೊ ಈ ಎರಡು ನಂಬರ್ ಮಧ್ಯ ನಾವು
ನಂಬರನ್ನು ಜನ್ರೇಟ್ ಮಾಡಲಿಕ್ಕೆ ಒಂದು ಫಂಕ್ಷನ್ನ ಬರಿತೀವಿ. ಸೊ ಫಂಕ್ಷನ್ ಏನಪ್ಪ ಅಂದರೆ ಈಸ್ ಈಕ್ವಲ್ ಟು ರ್ಯಾಂಡ್ ಬಿಟ್ವೀನ್ ಅಂತ ಫಂಕ್ಷನ್ ಬರುತ್ತೆ. ರ್ಯಾಂಡ್ ಬಿಟ್ವೀನ್ ಅಂದರೆ ಏನು? ಸಮ್ ರ್ಯಾಂಡಮ್ ನಂಬರ್ ಬಿಟ್ವೀನ್. ಬಿಟ್ವೀನ್ ಅಂದಿದ ತಕ್ಷಣ ಕನಿಷ್ಠ ಮೊತ್ತ ಮತ್ತು ಗರಿಷ್ಠ ಮೊತ್ತದ ಮಧ್ಯ ಯಾವುದಾದ್ರೂ ಒಂದು ನಂಬರನ್ನು ಅಲ್ಲಿ ಪ್ರಿಂಟ್ ಮಾಡಿ ಅಂತ ಹೇಳುತ್ತೆ. ಫೈನ್. ಸೊ ಇದಕ್ಕೆ ಬಾಟಮು ಟಾಪ್ ಅಂತ ಕಾಣ್ತಾ ಇದೆ. ಇಫ್ ಯು ಸಿ ಹಿಯರ್ ಬಾಟಮ್ ವ್ಯಾಲ್ಯೂ ಅಂತಿದೆ, ಒಂದು ಟಾಪ್ ವ್ಯಾಲ್ಯೂ ಅಂತಿದೆ. ಬಾಟಮ್ ವ್ಯಾಲ್ಯೂ ಅಂದರೆ ಲೋಯೆಸ್ಟ್ ಮಾರ್ಕ್ಸ್, ದಟ್ ಈಸ್ 40%. ಇನ್ನೊಂದು ಹೈಯೆಸ್ಟ್ ಮಾರ್ಕ್ಸ್, ದಟ್ ಈಸ್ 625, 625 ಮಾರ್ಕ್ಸ್. ಕ್ಲೋಸ್ ಬ್ರ್ಯಾಕೆಟ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ಸೊ 456 ಮಾರ್ಕ್ ಅಂತ ಬಂತು. ಸೊ ಇದೇ ಥರ ಸ್ಯಾಂಪಲ್ನ ಡ್ರ್ಯಾಗ್ ಮಾಡಿ 50 ಹುಡುಗರ ತನಕ ತೊಗೊಂಬರ್ತೀನಿ. ಅಗೇನ್ ಐ ವಿಲ್ ಸೆಂಟರ್ ಇಟ್ ಆಫ್. ಇದಿಷ್ಟು ಟೇಬಲ್ನ ಸೆಲೆಕ್ಟ್ ಮಾಡಿ ಬಾರ್ಡರ್ಸ್ ಹಾಕ್ಬಿಡೋಣ, ಜಸ್ಟ್ ಟು ಮೇಕ್ ಶ್ಯೂರ್ ಇಟ್ ಲುಕ್ಸ್ ಪ್ಲೀಸಿಂಗ್ ಟು ದಿ ಐ. ಫೈನ್. ಸೊ ಸ್ಟೂಡೆಂಟ್ 1ಗೆ 493 ಮಾರ್ಕ್ಸ್ ಇದೆ, ಸ್ಟೂಡೆಂಟ್ 2ಗೆ 562 ಮಾರ್ಕ್ಸ್ ಇದೆ, ಸ್ಟೂಡೆಂಟ್ 3 523. ಇಟ್ ಕೀಪ್ಸ್ ಆನ್ ಗೋಯಿಂಗ್. ಫೈನ್. ಇದು ಡೇಟಾ ಜನರೇಟ್ ಮಾಡೋವಂಥ ವಿಧಾನ. ಒನ್ಸ್ ದಿ ಡೇಟಾ ಈಸ್ ರೆಡಿ, ನಾವೇನು ಮಾಡ್ಬೋದು, ಯಾವ ರೇಂಜಿಂದ ಯಾವ ರೇಂಜ್ವರೆಗೆ ಸ್ಟೂಡೆಂಟ್ಸು ಮಾರ್ಕ್ಸನ್ನು ಪಡೆದಿದ್ದಾರೆ ಅಂತ ನೋಡಬೇಕು. ಸೊ ಫಾರ್ ಎಕ್ಸಾಂಪಲ್ 250ರಿಂದ 300ರ ಮಧ್ಯ ಎಷ್ಟು ಹುಡುಗರು ಮಾರ್ಕ್ಸ್ ಪಡೆದಿದ್ದಾರೆ, 301ರಿಂದ 350ರ ತನಕ ಎಷ್ಟು ಹುಡುಗರಿಗೆ ಮಾರ್ಕ್ಸ್ ಬಂದಿದೆ, 351ರಿಂದ 400ರ ತನಕ ಮಾರ್ಕ್ಸು ಎಷ್ಟು ಜನಕ್ಕೆ ಬಂದಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೋಡ್ತೀವಿ. ದಟ್ ಕ್ಯಾಲ್ಕುಲೇಷನ್ ಇಸ್ ಕಾಲ್ಡ್ ಅಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟ್ಯಾಬ್ಯುಲೇಷನ್. ಫೈನ್. ಸೊ ಇನ್ ಆರ್ಡರ್ ಟು ಡಿಫೈನ್ ದಿ ರೇಂಜ್ ವಿ ಕಾಲ್ ಇಟ್ ಆಸ್ ಬಿನ್ಸ್ ಅಂತ ಹೇಳ್ತೀವಿ. ಬಿನ್ಸ್ ಅಂದರೆ ಗರಿಷ್ಠ ಮೊತ್ತ ಕನಿಷ್ಠ ಮೊತ್ತ ಏನು ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಓಕೆ. ಸೊ ಬಿನ್ ಅಂದಿದ ತಕ್ಷಣ ಲೋವರ್ ರೇಂಜ್, ಅದಾದಮೇಲೆ ಅಪ್ಪರ್ ರೇಂಜ್. ಈಗ ಇಲ್ಲಿ ಟೈಪ್ ಮಾಡ್ತಾ ಇದ್ದಾಗ ಇಫ್ ಯು ಸಿ ಮಾರ್ಕ್ಸ್ ಒಬ್ಟೈನ್ಡ್ ಕಾಲಮ್ಮು ವೇರಿ ಆಗ್ತಾ ಇರುತ್ತೆ. ವೇರಿ ಆದರೂ ತೊಂದರೆ ಇಲ್ಲ, ನಮಗೆ ಡಿಪೆಂಡಿಂಗ್ ಆನ್ ದಿ ವೇರಿಯೇಷನ್ಸ್ ಇಲ್ಲಿ ಅಪ್ಡೇಟ್ ಆಗೋವಂಥ ವ್ಯಾಲ್ಯೂ ಬೇಕು ನನಗೆ. ಫೈನ್. ಸೊ ಬಿನ್ಸ್ ಅನ್ನೋ ಕಡೆ ಕಾಮನ್ ಇರೋದ್ರಿಂದ ಮರ್ಜ್ ಮಾಡಿ ಸೆಂಟರ್ ಮಾಡ್ತೀನಿ. ಹೆಚ್ ಡಬಲ್ ಕ್ಲಿಕ್ ಮಾಡಿದ್ರೆ ಲೋವರ್ ರೇಂಜು ಅಪ್ಪರ್ ರೇಂಜು ಸೆಟ್ ಆಗುತ್ತೆ. ಸೊ ಲೋವರ್ ರೇಂಜ್ ಬಂದು 250ರಿಂದ 300, 301ರಿಂದ 3012, 350, ನೆಕ್ಸ್ಟ್ 3512, 400. ಈ ರೀತಿ 2 ಲೈನ್ ಟೈಪ್ ಮಾಡಿಕೊಂಡು ಐ ವಿಲ್ ಡ್ರ್ಯಾಗ್ ಇಟ್ ಅಪ್ ಟು 651. ಓಕೆ, ನಾಟ್ 651, ಸಾರಿ, ಲಾಸ್ಟ್ ಕಾಲಮ್ ಬೇಕಿಲ್ಲ. ಇಲ್ಲಿ 650 ಅನ್ನೋ ಕಡೆಗೆ 625 ಅಂತ ಸೆಟ್ ಮಾಡ್ಕೊಳ್ತೀನಿ. ಇದು ನನ್ನ ಬಿನ್ ರೇಂಜ್ ಆಯಿತು. ಕಂಟ್ರೋಲ್ ಝೆಡ್ ಮಾಡೋಣ, ಬೈ ಮಿಸ್ಟೇಕ್ ಮರ್ಜ್ ಕೊಟ್ಟೆ ಸೆಂಟರ್ ಕೊಡೋ ಬದಲು. ಓಕೆ. ಸೊ ಲೆಟ್ ಅಸ್ ಮೇಕ್ ಎ ಟೇಬಲ್ ಫಾರ್ ದಿಸ್. ಸೊ ಬಿನ್ ಅಂದರೆ ಯಾವ ರೇಂಜು ಅಂತ. ವಿತ್ ಇನ್ ದಿ ಬಿನ್ ರೇಂಜ್ ಲೋವರ್ ರೇಂಜ್ ಎಷ್ಟಪ್ಪ, LOWER ಅದು. ಸೊ 250ರಿಂದ 300 ಮಾರ್ಕ್ಸ್ ಮಧ್ಯ ಎಷ್ಟು ಜನಕ್ಕೆ ಮಾರ್ಕ್ಸು ಸಿಕ್ಕಿದೆ ಆ ರೇಂಜಲ್ಲಿ ಅನ್ನೋದನ್ನು ನೋಡ್ತೀವಿ. ಸೊ ನೆಕ್ಸ್ಟು ಇಲ್ಲಿ ಫಸ್ಟ್ 2 ರೋಸನ್ನು ಮರ್ಜ್ ಮಾಡ್ತೀವಿ. ಇಲ್ಲಿ ಫ್ರೀಕ್ವೆನ್ಸಿ ಅಂತ ಟೈಪ್ ಮಾಡ್ತೀವಿ. Again, next I'll merge this one also. I'll put relative frequency
ಅಂತ ಕೊಡ್ತೀನಿ. ನಾವು ಇದು ಎರಡು ಸೆಂಟರ್ ಮಾಡ್ಕೊಳ್ತೀವಿ. ರಿಲೇಟಿವ್ ಫ್ರೀಕ್ವೆನ್ಸಿಗೆ ಕೆ ಹತ್ರ ಡಬಲ್ ಕ್ಲಿಕ್ ಮಾಡೋ ಬದಲು ವ್ರ್ಯಾಪ್ ಟೆಕ್ಸ್ಟ್ ಅನ್ನೋದನ್ನು ಕೊಡ್ತೀನಿ. ಸೊ ದಟ್ ಇಟ್ ಸೆಟ್ಸ್ ಟು ಡಬಲ್ ಲೈನ್. ಈ ರೀತಿ ಮಾಡ್ಕೊಳ್ತೀನಿ. ಫೈನ್. ಅಗೇನ್ ಐ ವಿಲ್ ಪುಟ್ ಅ ಟೇಬಲ್ ಫಾರ್ ದಿಸ್ ಸೊ ದಟ್ ವಾಟ್ ಎವರ್ ವ್ಯಾಲ್ಯೂ ಐ ಗೆಟ್ ಶುಡ್ ಬಿ ಪೇಸ್ಟೆಡ್ ಬಿಟ್ವೀನ್ ದೀಸ್ ಸೆಲ್ಸ್. ಈ ಸೆಲ್ಲಲ್ಲಿ ನನ್ನ ಆನ್ಸರು ಬರಬೇಕು ಅನ್ನೋದನ್ನು ನೋಡ್ತೀವಿ. ಸೊ ಇನ್ ಆರ್ಡರ್ ಟು ಡಿಟರ್ಮೈನ್ ದಿ ಫ್ರೀಕ್ವೆನ್ಸಿ ವಿ ವಿಲ್ ಯೂಸ್ ಎ ಫಂಕ್ಷನ್ ಕಾಲ್ಡ್ ಅಸ್ ಕೌಂಟ್ ಇಫ್ ಫಂಕ್ಷನ್ ಅಂತ ಬರುತ್ತೆ. ಕೌಂಟ್ ಇಫ್ ಅಂದಿದ ತಕ್ಷಣ ಪ್ರಾಬ್ಲಮ್ ಏನಪ್ಪ ಅಂದರೆ ಬರೀ ಒಂದು ಕಂಡೀಷನ್ಗೆ ಮಾತ್ರ ವ್ಯಾಲ್ಯೂ ತೊಗೊಳುತ್ತೆ. ಅದೇ ಮಲ್ಟಿಪಲ್ ಕಂಡೀಷನ್ಸ್ ಹಾಕಬೇಕು ಅಂದಾಗ ಕೌಂಟ್ ಇಫ್ಸ್ ಅನ್ನೋ ಫಂಕ್ಷನ್ನ ತೊಗೋಬೇಕು. ಸೊ ಇಫ್ ವಿ ಹ್ಯಾವ್ ಟೂ ಫಂಕ್ಷನ್ಸ್, ಒಂದು ಕೌಂಟ್ ಇಫ್, ಇನ್ನೊಂದು ಕೌಂಟ್ ಇಫ್ಸ್, IFS ಅಂತ ಬರುತ್ತೆ. ಮಲ್ಟಿಪಲ್ ಕಂಡೀಷನ್ ಕೊಡಬೇಕಂದ್ರೆ ಕೌಂಟ್ ಇಫ್ಸ್ ಯೂಸ್ ಮಾಡಬೇಕು. ಸಿಂಗಲ್ ಕಂಡೀಷನ್ ಇದ್ದಲ್ಲಿ ಮಾತ್ರ ಕೌಂಟ್ ಇಫ್ ಫಂಕ್ಷನ್ನ ಯೂಸ್ ಮಾಡಬೇಕು. ಸೊ ಈಸ್ ಈಕ್ವಲ್ ಟು ಕೌಂಟ್ ಇಫ್ಸ್ ಓಪನ್ ಬ್ರ್ಯಾಕೆಟ್ ಕ್ರೈಟೀರಿಯಾ ರೇಂಜ್ ಅಂತ ಇಲ್ಲಿ ಬ್ಲೂ ಅಲ್ಲಿ ಹೈಲೈಟ್ ಆಗಿದೆ. ಯು ಕ್ಯಾನ್ ಸಿ ದಿ ಸ್ಕ್ರೀನ್. ರೇಂಜ್ ಅಂದಿದ ತಕ್ಷಣ ಯಾವ ವ್ಯಾಲ್ಯೂಗಳನ್ನ ನಾನು ಚೆಕ್ ಮಾಡಬೇಕು, ಯಾವ ರೇಂಜಲ್ಲಿ ವ್ಯಾಲ್ಯೂಸ್ನ ನಾನು ಪಡೆಯಬೇಕು ಅಂತ ತಗೊಂಡ್ರೆ ಮಾರ್ಕ್ಸ್ ಒಬ್ಟೈನ್ಡ್ ಕಾಲಮನ್ನು ಪೂರಾ ಸೆಲೆಕ್ಟ್ ಮಾಡಬೇಕು. ಸೊ ಕ್ರೈಟೀರಿಯಾ ರೇಂಜ್ಗೆ ಐ ವಿಲ್ ಸೆಲೆಕ್ಟ್ ದಿ ಎಂಟೈರ್ ಮಾರ್ಕ್ಸ್ ಒಬ್ಟೈನ್ಡ್ ಕಾಲಮ್. ಫೈನ್. ಅದಾದ ನಂತರ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗದೇ ಇರೋಕ್ಕೋಸ್ಕರ F4 ಅನ್ನೋ ಆಪ್ಷನ್ ನೋಡಿದ್ರೆ D7 ಬದಲಿಗೆ $D $7 ಆಯಿತು. D56 ಬದಲಿಗೆ $D $56 ಆಯಿತು. ಏನಕ್ಕೆ ಅದನ್ನು ಮಾಡ್ತೀನಿ ಅಂದರೆ ಸೊ ದಟ್ ದ ರೇಂಜ್ ಆಫ್ ಸೆಲ್ಸ್ ರಿಮೇನ್ ಕಾನ್ಸ್ಟೆಂಟ್, ವ್ಯತ್ಯಾಸ ಆಗಬಾರದು. ಸಪೋಸ್ ಐ ಡೋಂಟ್ ಪುಟ್ ದಟ್ ಅಂದರೆ D7ನಲ್ಲಿ ಫಸ್ಟ್ ಇದಕ್ಕೆ ಶುರು ಆಗುತ್ತೆ. ಫಾರ್ ದಿಸ್ ವ್ಯಾಲ್ಯೂ 250 to 300ಗೆ D7ಇಂದ 56 ಬರುತ್ತೆ. 301 to 350ಗೆ ಡಾಲರ್ ಹಾಕಿಲ್ಲ ಅಂದರೆ ಇಟ್ ಗೋಸ್ ಟು D8ಇಂದ D57ಗೆ ಮೂವ್ ಆಗುತ್ತೆ. ಸೊ ಇಂಕ್ರಿಮೆಂಟು ಆಗ್ತಾ ಇರುತ್ತೆ. ರೇಂಜ್ ಕೀಪ್ಸ್ ಆನ್ ಇಂಕ್ರಿಮೆಂಟಿಂಗ್ ವಿಚ್ ವಿಲ್ ಗಿವ್ ಮಿ ಎ ರಾಂಗ್ ಆನ್ಸರ್. ಹಾಗಾಗಿ ಡಾಲರ್ ಸಿಂಬಲ್ನ ನಾವು ಉಪಯೋಗಿಸ್ತೀವಿ. ಕಾಮ ಮೊದಲನೇ ಗರಿಷ್ಠ ಅಂತೀನಿ, ಸಾರಿ, ಕನಿಷ್ಠ ಮೊತ್ತ ಎಷ್ಟು? 250. ಕೋಟ್ಸ್ ಓಪನ್ ಮಾಡಿ ಗ್ರೇಟರ್ ದೆನ್ ಈಕ್ವಲ್ ಟು 250 ಅಂದರೆ 250 ಅಥವಾ 250ಕ್ಕೆ ಮೇಲ್ಪಟ್ಟಿರೋ ಅಂಥ ಅಂಕೆಗಳು. ಇದು ಒಂದು ಕಂಡೀಷನ್ ಆದರೆ ಕಾಮ. ಇನ್ನೊಂದು ಕಂಡೀಷನ್ಗೆ ಏನು ಮಾಡ್ತೀವಿ, ಇದನ್ನೇ ಕಾಪಿ ಮಾಡ್ಕೊಳ್ತೀನಿ ನಾನು. Ctrl+C, ಎಂಡಿಗೆ ಬಂದು Ctrl+V ಮಾಡ್ತೀನಿ. ಪೇಸ್ಟ್ ಶಾರ್ಟ್ಕಟ್ ಇಸ್ Ctrl+V, ಕಾಪಿಗೆ ಶಾರ್ಟ್ಕಟ್ಟು Ctrl+C. ಇಲ್ಲಿ ಗ್ರೇಟರ್ ದೆನ್ ಅನ್ನೋ ಬದಲಿಗೆ ಲೆಸ್ ದೆನ್ ತಗೊಳ್ತೀನಿ. 250 ಬದಲಿಗೆ ಗರಿಷ್ಠ ಮೊತ್ತ ಎಷ್ಟಿದೆ? 300. ಅಪ್ಪರ್ ರೇಂಜ್ ಫಾರ್ ದಿ ಫಸ್ಟ್ ಕಂಡೀಷನ್ ಇಸ್ 300 ಅಂತಿರೋದ್ರಿಂದ 300ಅನ್ನು ಟೈಪ್ ಮಾಡ್ತೀನಿ. ಐ ವಿಲ್ ಕ್ಲೋಸ್ ದಿ ಬ್ರಾಕೆಟ್, ಐ ವಿಲ್ ಹಿಟ್ ಎಂಟರ್. ಸೊ ಇಫ್ ಐ ಸಿ ಹಿಯರ್, ನನಗೆ 250ರಿಂದ 300 ಮಧ್ಯ 7 ಜನಕ್ಕೆ ಅಷ್ಟು ಮಾರ್ಕ್ಸ್ ಬಂದಿದೆ. 7 people ಹ್ಯಾವ್ ಸ್ಕೋರ್ಡ್ ದಿ ಮಾರ್ಕ್ಸ್ ಬಿಟ್ವೀನ್ 250 to 300 ಅಂತ ಐಡಿಯಾ ಬಂತು. ಸೊ ಇದನ್ನೇ ಲೆಟ್ ಅಸ್ ಡ್ರ್ಯಾಗ್ ಇಟ್ ಥ್ರೂ. ಇಲ್ಲಿ ಚೇಂಜ್ ಆಯಿತು ಬಿಕಾಸ್ ಮಾರ್ಕ್ಸ್ ಒಬ್ಟೈನ್ಡ್ ಕಾಲಮ್ ಆಲ್ಸೋ ಸ್ಟಾರ್ಟ್ಸ್ ಟು ಚೇಂಜ್. ಸೊ ಇಲ್ಲಿ 6 ಜನಕ್ಕೆ ಬಂದಿದೆ. ಈಗ ನೆಕ್ಸ್ಟು 301 350 ಇದೆಯಲ್ಲ, ಇಲ್ಲಿನೂ ಅದನ್ನು ಚೇಂಜ್ ಮಾಡಬೇಕು. ಇಲ್ಲಿ 250 ಬದಲಿಗೆ 301 350. ನೆಕ್ಸ್ಟ್ 351 400 401 450 then
451 500, 500. Next 501 550, 501 550, 551 ಇಂದ 600, 600 and ಲಾಸ್ಟ್ಗೆ 601 ಇಂದ 625 ಮಾಡ್ಕೋಬೇಕು. 601 ರಿಂದ 625. ಸೊ ಫಾರ್ಮುಲಾನ ಆ ಪರ್ಟಿಕ್ಯುಲರ್ ಬಿನ್ ವ್ಯಾಲ್ಯೂಗೆ ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿದ್ರೆ ಮೊದಲನೇದಾಗಿ 250 to 300 ಅನ್ನೋದಕ್ಕೆ ಐ ಗೆಟ್ 250 to 300. ಇಫ್ ಯು ಸಿ ದಿಸ್ ಫಾರ್ಮುಲಾ ಬಾರ್ ಹಿಯರ್, ಮೌಸ್ ಎಲ್ಲಿ ಮೂವ್ ಆಗ್ತಾ ಇದೆ ನೋಡಿದ್ರೆ 250 ಇಂದ 300 ಬಂತು. ನೆಕ್ಸ್ಟ್ 301 350 ಬಂತು. ತದನಂತರ 351 400, 401 450, 451 500, 501 550, 551 600 and ಲಾಸ್ಟ್ಗೆ 601 to 625 ಅಂತ ಬಂತು. ಸೊ ಈಗ ನಾವು ಫ್ರೀಕ್ವೆನ್ಸಿ ಟೇಬಲ್ನ ಹಾಕಿದ್ದೀವಿ. ಫ್ರಮ್ ದಿಸ್ ಟೇಬಲ್ ನನಗೇನು ಅರ್ಥ ಆಗುತ್ತೆ ಅಂದರೆ 9 ಜನ 250ರಿಂದ 300 ಮಾರ್ಕ್ಸ್ ಮಧ್ಯ ಪಡೆದಿದ್ದಾರೆ. 8 ಜನ 301ರಿಂದ 350 ಮಧ್ಯ ಮಾರ್ಕ್ಸನ್ನು ಪಡೆದಿದ್ದಾರೆ. 7 ಜನ 351ರಿಂದ 400, ಅದೇ 7 ಜನ 401ರಿಂದ 450 ತನಕ ಪಡೆದಿದ್ದಾರೆ. ಸೊ 7 for 351 to 400 and 7 members have scored between 401 and 450. ಅದೇ ರೀತಿ 6 ಜನ 451ರಿಂದ 500 ಮಾರ್ಕ್ಸು, 7 ಜನ ತಿರ್ಗಾ 501ರಿಂದ 550, 4 ಜನ 551ರಿಂದ 600 ಮಾರ್ಕ್ಸು, ಕೊನೆಯದಾಗಿ 2 ಜನ ಇಬ್ಬರು 601ರಿಂದ 625 ಮಧ್ಯ ಮಾರ್ಕ್ಸನ್ನು ಪಡೆದಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈಗ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಒಟ್ಟು ಮೊತ್ತ 50 ಜನ ಇರೋದ್ರಿಂದ ಎಷ್ಟು ಜನಕ್ಕೆ 50 ಜನದಲ್ಲಿ ಎಷ್ಟು ಪ್ರತಿಶತ 250ರಿಂದ 300ಕ್ಕೆ ಮಾರ್ಕ್ಸ್ನ ಮಧ್ಯ ಇದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ವ್ಯಾಲ್ಯೂ, ಫಸ್ಟ್ ರೇಂಜ್ ಫ್ರೀಕ್ವೆನ್ಸಿ ವ್ಯಾಲ್ಯೂ J8, J ಕಾಲಮ್ಮು 8ನೇ ರೋ ಡಿವೈಡೆಡ್ ಬೈ ಒಟ್ಟು ಸ್ಟೂಡೆಂಟ್ ನಂಬರ್ ಎಷ್ಟು, ಒಟ್ಟು ಸ್ಟೂಡೆಂಟ್ ನಂಬರ್ ಇಸ್ 50. ಸೊ B56 ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀನಿ. ಲಾಸ್ಟ್ ಸೀರಿಯಲ್ ನಂಬರ್ ಏನಿದೆ 50ನೇ ಹುಡುಗ, 50 ಹುಡುಗರಿದ್ದಾರೆ ಇಂಟು, ಅಥವಾ ಐ ಕ್ಯಾನ್ ಪುಟ್ ಬ್ರ್ಯಾಕೆಟ್ಸ್ ಆ್ಯಂಡ್ ಹಿಟ್ ಪರ್ಸೆಂಟೇಜ್, ಡೈರೆಕ್ಟಾಗಿ ಸಿಗ್ಬೋದು, ಈ ರೀತಿ ಬರುತ್ತೆ. ಬಟ್ ಇಂಟು 100 ಅಂತ ಹಾಕೋಣ, ಆವಾಗ ನನಗೆ 4% ಜನ 250ರಿಂದ 300ರ ಮಧ್ಯೆ ಇದ್ದಾರೆ ಅಂತ ಬರುತ್ತೆ. ಬಟ್ ಇಲ್ಲಿ ಒಂದಾದ ನಂತರ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಡಿವೈಡ್ ಬೈ 0 ಅಂತ ಏನೋ ಪ್ರಾಬ್ಲಮ್ ಬಂದಿದೆ ಇಲ್ಲಿ. ನಾವು ಯಾಕೆ ಹೀಗೆ ಬಂತು ಅಂದರೆ, ನಿಮಗೆ ಜ್ಞಾಪಕ ಇರ್ಬೋದು ಡಾಲರ್ ಸೈನ್ ಸೆಲ್ ವ್ಯಾಲ್ಯೂ ಮುಂಚೆ ಹಾಕೋದಕ್ಕೆ ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ಹೇಳಿದ್ದೆ ಅನ್ನೋದು. ಬಿಕಾಸ್ ರೇಂಜ್ ಕೀಪ್ಸ್ ಆನ್ ಇನ್ಕ್ರಿಮೆಂಟಿಂಗ್. ಇಲ್ಲಿ B56 ಅನ್ನೋದು ಈ 50, ಈ 50 ಏನಿದೆ ಬಿ ಕಾಲಮಿನ 56ನೇ ವ್ಯಾಲ್ಯೂ 50 ಅಂತಿದೆ. ಬಟ್ ನೆಕ್ಸ್ಟ್ ಒನ್ಗೆ ನೋಡಿದ್ರೆ B57ಗೆ ಚೇಂಜ್ ಆಗಿಬಿಟ್ಟಿದೆ, ವಿಚ್ ಇಸ್ ನಾಟ್ ಗುಡ್. B57ರಲ್ಲಿ B57 ಅಂದರೆ ಈ ಸೆಲ್ಲು, ಇಲ್ಲಿ ವ್ಯಾಲ್ಯೂನೇ ಇಲ್ಲ, ಹಾಗಾಗಿ 0 ಅಂತ ಅಸ್ಯೂಮ್ ಮಾಡಿ
ಡಿವೈಡ್ ಬೈ 0 ಅಂತ ಎರರ್ ತೋರಿಸ್ತಾ ಇದೆ. ಸೊ ಇಲ್ಲಿ ಏನು ಮಾಡೋಣ, ಈ B56 ಅನ್ನೋ ಕಡೆ F4 ಅನ್ನೋದನ್ನು ಟೈಪ್ ಮಾಡಿದ್ರೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. $B$56 ಅಂತ ಆ ಸೆಲ್ಲು ಫಿಕ್ಸ್ ಆಗಿರಬೇಕು ಅಂದ್ಬಿಟ್ಟು. ಸೊ ಇಲ್ಲಿ ತಿರ್ಗಾ ಡ್ರ್ಯಾಗ್ ಮಾಡಿದ್ರೆ ನನಗೆ ಮಾರ್ಕ್ಸ್ ಅಂತೀನಿ, ರಿಲೇಟಿವ್ ಫ್ರೀಕ್ವೆನ್ಸಿ ಸಿಕ್ಕಿದೆ. ಇದಕ್ಕೆ ಬೇಕಂದರೆ ಫಾರ್ಮ್ಯಾಟ್ ಸೆಲ್ ಅನ್ನೋ ಆಪ್ಷನ್ ತಗೊಂಡು ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಸೆಲ್ ಅನ್ನೋ ಆಪ್ಷನ್ ತಗೊಂಡು ಐ ಕ್ಯಾನ್ ಸೇ ಪರ್ಸೆಂಟೇಜ್ ಅನ್ನೋ ಸಿಂಬಲ್ ಹಾಕಿ ಡೆಸಿಮಲ್ ಪ್ಲೇಸಸ್ 2 ತನಕ ಇದ್ರೂ ಓಕೆ ಅಂತ ತಗೊಂಡು ಓಕೆ ಅಂತ ಕೊಟ್ಟರೆ ಇಲ್ಲಿ ನನಗೆ ವ್ಯಾಲ್ಯೂಸು ಸಿಗುತ್ತೆ. ಬಟ್ ಫಾರ್ಮ್ಯಾಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ವಿಲ್ ಫಿಕ್ಸ್ ದಿಸ್. ಲೆಟ್ ಅಸ್ ಸೇ ಡೆಸಿಮಲ್ ಪರ್ಸೆಂಟೇಜ್ ಬೇಡ, ಇದು ಇಂಟು 100 ಅನ್ನೋದನ್ನು ತೆಗೆದುಬಿಡೋಣ. ಈಗ ಕರೆಕ್ಟಾಗಿ ಬರುತ್ತೆ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಮಲ್ಟಿಪ್ಲೈಡ್ ಬೈ 100, ಅದು ಎಕ್ಸ್ಟ್ರಾ ಆಗ್ತಾ ಇದೆ. ಸೊ ಈಗ ಪರ್ಸೆಂಟೇಜ್ ಅಂತ ತಗೊಂಡ್ರೆ ರಿಲೇಟಿವ್ ಫ್ರೀಕ್ವೆನ್ಸಿನಲ್ಲಿ 18% ಹುಡುಗರಿಗೆ 250ರಿಂದ 300 ಮಧ್ಯ ಮಾರ್ಕ್ಸ್ ಬಂದಿದೆ. 6% ಹುಡುಗರಿಗೆ 301ರಿಂದ 350, 4% ಹುಡುಗರಿಗೆ 351ರಿಂದ 400% ಮಾರ್ಕ್ಸು. ಆ ರೀತಿ ಅನಾಲಿಸ್ ಮಾಡ್ಕೋಬೋದು. ಸೊ ಒನ್ಸ್ ದಿಸ್ ಎಕ್ಸ್ಪೆರಿಮೆಂಟ್ ಇಸ್ ಫಿನಿಶ್ಡ್, ಇದು ಎಕ್ಸ್ಪೆರಿಮೆಂಟ್ನ ಅಂತ್ಯ. ಈ ಬಂದಿರೋ ವ್ಯಾಲ್ಯೂ ಏನು, ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೋಡೋಕ್ಕೆ ಹೋದರೆ ಈಗ ನೋಡೋಣ. ಸೊ ಅದಕ್ಕೆ ಮುಂಚೆ ಇದನ್ನು ಬೋಲ್ಡ್ ಮಾಡೋಣ so that it looks a bit better. ಏನದು ಅನ್ನೋದು ಕ್ಲಿಯರಾಗಿ ಕಾಣೋ ಥರ ಇರುತ್ತೆ. ಸೊ ಇಲ್ಲಿ ರಿಸಲ್ಟ್ ಅಂತ ತಗೊಂಡ್ರೆ